ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಗ್ರಾಫ್ ಥಿಯರಿಯಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿರುವಂತಹ ಮೊದಲನೇ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ. ಸೊ ಕನ್ಸಿಡರ್ ದ ಫಾಲೋಯಿಂಗ್ ಗ್ರಾಫ್ ಜಿ. ಸೊ ದಿಸ್ ಈಸ್ ದ ಗ್ರಾಫ್ ಜಿ. ಸೊ ಅವ್ರು ಏನ್ ಹೇಳ್ತಾ ಇದ್ದಾರೆ, ಮೊದಲನೇ ಕ್ವಶನ್, ವಾಟ್ ಟೈಪ್ ಆಫ್ ಗ್ರಾಫ್ ಈಸ್ ಜಿ. ಸೊ ಅದಕ್ಕಿಂತ ಫಸ್ಟ್ ಈ ಒಂದು ಗ್ರಾಫ್ ಅನ್ನ ನೋಡ್ಬಿಟ್ಟು ನಮಗೆ ಏನ್ ಅಬ್ಸರ್ವೇಷನ್ಸ್ ಬರುತ್ತೆ ಅದನ್ನ ಫಸ್ಟ್ ಬರ್ಕೊಳ್ಳೋಣ, ಸರಿನಾ? ಫಸ್ಟ್ ಗಿವನ್, ಈಗ ಕೊಟ್ಟಿರುವಂತ ಗ್ರಾಫ್ ಅಲ್ಲಿ ನನಗೆ ಯಾವ ಯಾವ ವರ್ಟೆಕ್ಸ್ ಗಳಿದಾವೆ. ಸೊ ವರ್ಟೆಕ್ಸ್ ಸೆಟ್ ಅನ್ನ ಬರೀತೀನಿ. ಸೊ ನನಗಿರುವಂತ ವರ್ಟೆಕ್ಸ್ ಗಳು V1, V2, V3 ಇದೆ, V4 ಇದೆ, V5 ಇದೆ, V6 ಇದೆ, ಸರಿನಾ? ಸೊ V1, V2, ನೆಕ್ಸ್ಟ್ V3, V4, V5, V6 is the set of vertices. ಸೊ ಎಡ್ಜಸ್ ಗಳು ಯಾವ್ಯಾವ ಇದಾವೆ ನನಗೆ, ಎಡ್ಜಸ್. ಸೊ ಎಡ್ಜಸ್ ಯಾವ್ಯಾವ ಇದಾವೆ ಅಂತ ಬರೀತೀನಿ ನೋಡಿ. V1 ಇಂದ V2 ಗೆ ಸೊ ಏನಂತ ಬರೀಬಹುದು, V1 V2 ಅಂತ ಬರೀರಿ. ನೆಕ್ಸ್ಟ್ V2 ಇಂದ V5 ಗೆ ಒಂದಿದೆ, ಸೊ V2 ಇಂದ V5 ಗೆ. ನೆಕ್ಸ್ಟ್ V5 ಇಂದ V5 ಗೆ ಇದೆ, ಸೊ V5 ಇಂದ V5 ಗೆ. ಸೊ ಇದನ್ನ ಏನಂತ ಕರಿಬಹುದು, ಲೂಪ್ ಅಂತ ಕರಿಬಹುದು, ಸೆಲ್ಫ್ ಲೂಪ್. ನೆಕ್ಸ್ಟ್ V5 ಇಂದ V3 ಗೆ, V5 ಇಂದ V3 ಗಿದೆ. ನೆಕ್ಸ್ಟ್ V3 ಇಂದ V2 ಗೆ ಒಂದಿದೆ, V3 ಇಂದ V2 ಗೆ ಒಂದಿದೆ. ನೆಕ್ಸ್ಟ್ V3 ಇಂದ V4 ಗೆ ಒಂದು ಎಡ್ಜ್ ಇದೆ, V3 ಇಂದ V4 ಗೆ. ಸೊ ಎಲ್ಲ ಎಡ್ಜಸ್ ಗಳನ್ನು ಕೂಡ ಬರ್ದಿದ್ದೀನಿ, ಮತ್ತೆ ವರ್ಟೆಕ್ಸ್ ಗಳನ್ನು ಕೂಡ ನಾನು ಬರ್ದಿದ್ದೀನಿ. ಸೊ ಇಲ್ಲಿ ನನಗೊಂದು ಅಬ್ಸರ್ವೇಷನ್ ಏನ್ ಸಿಗ್ತಾ ಇದೆ ಅಂತಂದ್ರೆ, V5 ಅಲ್ಲಿ ನನಗೆ ಸೆಲ್ಫ್ ಲೂಪ್ ಇದೆ, ಸರಿನಾ? ಸೆಲ್ಫ್ ಲೂಪ್ ಅಟ್ ವರ್ಟೆಕ್ಸ್ V5. ನೆಕ್ಸ್ಟ್ V6 ವರ್ಟೆಕ್ಸ್ ಏನು ಐಸೋಲೇಟೆಡ್ ವರ್ಟೆಕ್ಸ್, ಅಂದ್ರೆ ಯಾವ ಕೂಡ ಅದಕ್ಕೆ ಎಡ್ಜ್ ಅನ್ನ ಕನೆಕ್ಟ್ ಮಾಡ್ತಾ ಇಲ್ಲ, ಅಂದ್ರೆ ಅಡ್ಜಸೆಂಟ್ ವರ್ಟೆಕ್ಸ್ ಗಳು ಯಾವೂ ಇಲ್ಲ, ಇದು ಐಸೋಲೇಟ್ ಆಗಿದೆ, ಯಾವುದೇ ಎಡ್ಜ್ ಕನೆಕ್ಟ್ ಆಗಿಲ್ಲ. ಸೊ ಏನಂತ ಬರೀಬಹುದು, ವರ್ಟೆಕ್ಸ್ V6 ಈಸ್ ಐಸೋಲೇಟೆಡ್ ವರ್ಟೆಕ್ಸ್, ಐಸೋಲೇಟೆಡ್ ವರ್ಟೆಕ್ಸ್ ಅಂತ ನಾನು ಬರಿಬಹುದು. ಸೊ ಇವಾಗ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲನೇ ಕ್ವಶನ್ ಏನು, ವಾಟ್ ಟೈಪ್ ಆಫ್ ಗ್ರಾಫ್ ಈಸ್ ಜಿ, ಸರಿನಾ? ಸೊ ಮೊದಲನೇ ಕ್ವಶನ್ಗೆ ಹೇಳ್ತೀನಿ ನೋಡಿ. ಈಗ ವರ್ಟೆಕ್ಸ್ V6 ಇದೆಯಲ್ಲ, ಇದೇನಾಗಿದೆ, ನಮಗೆ ಕೊಟ್ಟಿರುವಂತ ಗ್ರಾಫ್ ಅಲ್ಲಿ ಕನೆಕ್ಷನ್ ಇಲ್ಲ. ಕನೆಕ್ಷನ್ ಅಂದ್ರೇನು, ಎಡ್ಜ್ ಇಂದ ಕನೆಕ್ಟ್ ಆಗಿದ್ದಿದ್ರೆ ಕನೆಕ್ಷನ್ ಇರ್ತಿತ್ತು, ಇಲ್ಲಿ ಕನೆಕ್ಟ್ ಆಗಿಲ್ಲ. V6 ಏನಾಗಿದೆ, ಡಿಸ್ಕನೆಕ್ಟ್ ಆಗಿದೆ. ಸೊ ಇದರಿಂದ ನನಗೇನ್ ಗೊತ್ತಾಯ್ತು, ಐಸೋಲೇಟ್ ಆಗಿರೋದ್ರಿಂದ ಡಿಸ್ಕನೆಕ್ಟೆಡ್ ಗ್ರಾಫ್ ಅಂತ ಗೊತ್ತಾಯ್ತು. ನೆಕ್ಸ್ಟ್ ಸೆಲ್ಫ್ ಲೂಪ್ ಇದೆ, ಸರಿನಾ? ಸೊ ಸೆಲ್ಫ್ ಲೂಪ್ ಇರೋದ್ರಿಂದ ಇದನ್ನ ಏನಂತ ಕರಿಬಹುದು, ನಾವು ಸೂಡೋ ಗ್ರಾಫ್ ಅಂತ ಕರಿಬಹುದು, ಸರಿನಾ? ಸೊ ನಾನು ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ರಾಫ್ಸ್ ಅನ್ನ ನಾನು ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ನಾನು ಹೇಳ್ಕೊಟ್ಟಿದ್ದೀನಿ, ಆ ವಿಡಿಯೋ ಲಿಂಕ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಸೊ ಸೆಲ್ಫ್ ಲೂಪ್ ಇರೋದ್ರಿಂದ ಸೂಡೋಗ್ರಾಫ್ ವಿತ್ ಡಿಸ್ಕನೆಕ್ಟ್ ಆಗಿದಾವೆ ವರ್ಟೆಕ್ಸ್. ಸೊ ಏನಂತ ಕರಿಬಹುದು, ಡಿಸ್ಕನೆಕ್ಟೆಡ್ ಸೂಡೋಗ್ರಾಫ್ ಅಂತ ಬರಿಬಹುದು. ಸೊ ರೀಸನ್ ಬೇಕಾದ್ರೆ ಬರಿಬಹುದು, ಸಿನ್ಸ್ V5 vertex is having the self loop and V6 is a isolated vertex, we can conclude the given graph G is a disconnected pseudograph ಅಂತ ಬರಿಬಹುದು. ನೆಕ್ಸ್ಟ್ ಎರಡನೇ ಕ್ವಶನ್ ಗೆ ಹೋಗೋಣ. ಎರಡನೇ ಕ್ವಶನ್ ಏನ್ ಹೇಳ್ತಾ ಇದ್ದಾರೆ, ಫೈಂಡ್ ದ ಪೆಂಡೆಂಟ್ ವರ್ಟೆಕ್ಸ್. ಸೊ ಪೆಂಡೆಂಟ್ ವರ್ಟೆಕ್ಸ್ ಅಂತ ಅಂದ್ರೇನು, ಪೆಂಡೆಂಟ್ ವರ್ಟೆಕ್ಸ್ ಅಂತ ಅಂದ್ರೇನು, ವರ್ಟೆಕ್ಸ್ ವಿತ್ ಡಿಗ್ರಿ ಆಸ್ 1. ಏನು, ವರ್ಟೆಕ್ಸ್ ವಿತ್ ದಿ ಡಿಗ್ರಿ ಆಸ್ 1, ಡಿಗ್ರಿ ಆಸ್ 1. ಸೊ ಡಿಗ್ರಿ ಅಂತ ಅಂದ್ರೆ ಏನು, ಡಿಗ್ರಿ ಅಂತ ಅಂದ್ರೆ ಸಿಂಪಲ್, ಎಷ್ಟು ಎಡ್ಜ್ಗಳು ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿದಾವೆ. ಸೊ ಅಷ್ಟಕ್ಕೂ ಬರಿತೀನಿ ನೋಡಿ. V1 ವರ್ಟೆಕ್ಸ್ ಇದೆ, V2 ಇದೆ ನನಗೆ, V3 ಇದೆ ನನಗೆ, V4 ಇದೆ, V5 ಇದೆ, ಸರಿನಾ? ಈಗ V1 ವರ್ಟೆಕ್ಸ್ದು ನನಗೆ ಡಿಗ್ರಿ ಬೇಕು. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀನಿ, ಸಿಂಪಲ್, ಈ ಒಂದು ವರ್ಟೆಕ್ಸ್ಗೆ ಎಷ್ಟು ಎಡ್ಜ್ಗಳು ಕನೆಕ್ಟ್ ಆಗಿದಾವೆ, ಕೇವಲ ಒಂದೇ ಒಂದು. ಸೊ ಡಿಗ್ರಿ ಆಫ್ V1 ಈಸ್ 1. ನೆಕ್ಸ್ಟ್ V2 ವರ್ಟೆಕ್ಸ್ಗೆ ಎಷ್ಟು ಎಡ್ಜ್ಗಳು ಕನೆಕ್ಟ್ ಆಗಿದೆ, 1, 2, 3. ಸೊ 3 ಕನೆಕ್ಟ್ ಆಗಿರೋದ್ರಿಂದ ಡಿಗ್ರಿ ಇಸ್ 3. ನೆಕ್ಸ್ಟ್ V3 ಗೆ ಎಷ್ಟು ಕನೆಕ್ಟ್ ಆಗಿದಾವೆ, 1, 2, 3. ಸೊ ಡಿಗ್ರಿ ಇಸ್ 3. V4 ವರ್ಟೆಕ್ಸ್ಗೆ ಎಷ್ಟು ಕನೆಕ್ಟ್ ಆಗಿದೆ, ಒಂದು ಎಡ್ಜ್ ಮಾತ್ರ, ಸೊ 1. V5 ಗೆ 1, 2 ಸೆಲ್ಫ್ ಲೂಪ್ ಬಂದಿದೆ. ಸೊ ಇಲ್ಲಿ ನೋಡಿ, ಒಂದನ್ನ ನೀವು ನೀಟಾಗಿ ನೆನ್ಪಿಟ್ಕೋಬೇಕು. ಸೆಲ್ಫ್ ಲೂಪ್ ಏನಾಗುತ್ತೆ, ಅದು ಇನ್ ಡಿಗ್ರಿ ಆಗು ಕೂಡ ಆಕ್ಟ್ ಆಗುತ್ತೆ, ಔಟ್ ಡಿಗ್ರಿ ಕೂಡ ಆಗಿ ಆಕ್ಟ್ ಆಗುತ್ತೆ, ಸರಿನಾ? ಇನ್ ಡಿಗ್ರಿ ಆಗು ಕೂಡ ಔಟ್ ಡಿಗ್ರಿ ಆಗು ಕೂಡ ಆಕ್ಟ್ ಆಗ್ತಾ ಹೋಗುತ್ತೆ. ಬಟ್ ಇಲ್ಲಿ ಏನಾಗಿದೆ, ಡೈರೆಕ್ಷನ್ ಇಲ್ಲ, ಎಡ್ಜಿಗೆ ಬರೀ ಲೈನ್ ಇದಾವೆ, ಡೈರೆಕ್ಷನ್ ಇಲ್ಲ. ಸೊ ಏನಾಗುತ್ತೆ, 2 ಕೌಂಟ್ ಆಗುತ್ತೆ, ಸರಿನಾ? 2 ಸಲ ಕೌಂಟ್ ಆಗ್ತಿದ್ದು, 1 ಎಡ್ಜು 2 ಎಡ್ಜು, ಸೆಲ್ಫ್ ಲೂಪ್ ಇರೋದ್ರಿಂದ 2, ಟೋಟಲ್ ಎಷ್ಟಾಯ್ತು, 4. ಸೊ ಡಿಗ್ರಿ ಆಫ್ V5 ಈಸ್ 4. ನೆಕ್ಸ್ಟ್ V6 ಇನ್ ಡಿಗ್ರಿ ಎಷ್ಟು, 0. ಯಾಕೆ, ಯಾವುದೇ ಎಡ್ಜು ನನಗೆ ಕನೆಕ್ಟ್ ಆಗಿಲ್ಲ.
ಸೊ ಪೆಂಡೆಂಟ್ ವರ್ಟೆಕ್ಸ್ ಅಂತ ಹೇಳಿದ್ರು. ವರ್ಟೆಕ್ಸ್ ವಿತ್ ಡಿಗ್ರಿ 1 ಯಾವ್ಯಾವ ಇದಾವೆ? V1 ಮತ್ತೆ V4. ಸೊ ದೇರ್ ಫೋರ್ V1 ಅಂಡ್ V4 ಆರ್ ಪೆಂಡೆಂಟ್ ವರ್ಟೆಕ್ಸ್. ಸರಿನಾ? ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಮೂರನೇ ಕ್ವಶನ್ ಏನ್ ಹೇಳ್ತಾ ಇದ್ದಾರೆ? ಹೌ ಮೆನಿ ಕಾಂಪೋನೆಂಟ್ಸ್ ಆರ್ ದೇರ್ ಇನ್ ಜಿ. ಕಾಂಪೋನೆಂಟ್ಸ್ ಅಂತ ಅಂದ್ರೆ ಸಿಂಪಲ್. ಸೊ ಇವಾಗ ನೋಡಿ, ಒಂದು ಗ್ರಾಫ್ ಇದೆ ನನ್ನ ಹತ್ರ, ಒಂದು ಗ್ರಾಫ್ ಇದೆ. ಸೊ ಈಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ಈ ಒಂದು ಎಡ್ಜನ್ನ ತೆಗೆದಾಕ್ತೀನಿ, ಈ ಒಂದು ಎಡ್ಜನ್ನ ತೆಗೆದಾಕ್ಬಿಟ್ಟು ಈ ಒಂದು ವರ್ಟೆಕ್ಸ್ ಅನ್ನ ಸಪರೇಟ್ ಮಾಡ್ತೀನಿ. ಇದಷ್ಟನ್ನು ಕೂಡ ಸಪರೇಟ್ ಮಾಡ್ದಂಗೆ ಆಯ್ತು. ಈಗೇನಾಯ್ತು? ಕನೆಕ್ಟೆಡ್ ಇದ್ದಂತ ಗ್ರಾಫು ಡಿಸ್ಕನೆಕ್ಟ್ ಆಗಿದೆ. ಸೊ ಒಂದಕ್ಕೊಂದು ಕನೆಕ್ಷನ್ ಇಲ್ಲ. ಸೊ ಇವಾಗ ಏನಂತ ಕರಿಬಹುದು? ಇದನ್ನ ಒಂದು ಸಪರೇಟ್ ಕಾಂಪೋನೆಂಟ್, ಇದನ್ನ ಒಂದು ಸಪರೇಟ್ ಕಾಂಪೋನೆಂಟ್ ಅಂತ ಕರಿಬಹುದು. ಸರಿನಾ? ಸೊ ಈಗ ನಮಗೆ ಕೊಟ್ಟಿರುವಂತ ಕ್ವಶನ್ ಪ್ರಕಾರ ಸೊ ಇಲ್ಲೆಲ್ಲವೂ ಕೂಡ ವರ್ಟೆಕ್ಸ್ ಗಳು ಕನೆಕ್ಟ್ ಆಗಿದಾವೆ. ಬಟ್ ಇಲ್ಲಿ V6 ಏನಾಗಿದೆ? ಡಿಸ್ಕನೆಕ್ಟ್ ಆಗಿದೆ, ಅಂದ್ರೆ ಐಸೋಲೇಟೆಡ್ ವರ್ಟೆಕ್ಸ್ ಆಗಿದೆ. ಸೊ ಇವಾಗ ಏನಾಗುತ್ತೆ? V1 V2 V5 V4 V3 ಇವೆಲ್ಲವೂ ಸೇರಿಸಿ ಒಂದು ಕಾಂಪೋನೆಂಟ್ ಆಗುತ್ತೆ. ನೆಕ್ಸ್ಟ್ V6 ಒಂದೇ ಸೇರಿಸಿ ಒಂದು ಕಾಂಪೋನೆಂಟ್ ಆಗುತ್ತೆ. ಸೊ ಬರೆಯೋಣ. V1 ನೆಕ್ಸ್ಟ್ V2 V3 V4 V5 ಫಾರ್ಮ್ one component and vertex V6 which is isolated vertex is another component. So ಇವಾಗ ಟೋಟಲ್ ಎಷ್ಟು ಕಾಂಪೋನೆಂಟ್ ಆದಂಗಾಯ್ತು? 1 + 1 2. ಸೊ ಟೋಟಲ್ 2 ಕಾಂಪೋನೆಂಟ್ಸ್. ಸರಿನಾ? ನನಗೆ ಕೊಟ್ಟಿರುವಂತಹ ಗ್ರಾಫ್ ಅಲ್ಲಿ ಟೋಟಲ್ 2 ಕಾಂಪೋನೆಂಟ್ಗಳಿದಾವೆ. ನೆಕ್ಸ್ಟ್ ಇನ್ನ 3 ಕ್ವಶನ್ ಇದೆ, ಅದನ್ನ ಇದಳಿಸಿ ಬರೀತೀನಿ. 4ನೇದೇನು? ಫೈಂಡ್ ದ ಮಿನಿಮಮ್ ಡಿಗ್ರಿ. ಸರಿನಾ? ಸೊ ಅವಾಗಲೇ ನಾನು ಡಿಗ್ರಿ ಬರೆದಿದ್ದೆ, ಮತ್ತೆ ಬರೆಯೋಣ. ಸೊ V1 V2 V3 V4 V5 ಮತ್ತೆ V6. ಸೊ ಡಿಗ್ರಿ ಅಂತಂದ್ರೇನು? ಎಷ್ಟು ಎಡ್ಜಸ್ ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿದ್ದಾವೆ. V1 ಗೆ ಎಷ್ಟು? ಕೇವಲ 1. V2 ಗೆ ಎಷ್ಟು ಕನೆಕ್ಟ್ ಆಗಿದೆ? 1 2 3. ನೆಕ್ಸ್ಟ್ V3 ಗೆ ಎಷ್ಟು? 1 2 3. ನೆಕ್ಸ್ಟ್ V4 ಗೆ ಎಷ್ಟು? ಕೇವಲ ಒಂದೇ ಒಂದು ಎಡ್ಜು. ನೆಕ್ಸ್ಟ್ V5 ಗೆ 1 ಇದು 2. ನೆಕ್ಸ್ಟ್ ಸೆಲ್ಫ್ ಲೂಪು 2 ಆಗಿ ಆಕ್ಟ್ ಆಗುತ್ತೆ. 1 2 3 4. ನೆಕ್ಸ್ಟ್ V6 ಯಾವುದೇ ಎಡ್ಜ್ ಕನೆಕ್ಷನ್ ಇಲ್ಲ. ಸೊ ಅದಕ್ಕೆ ಅದು ಡಿಸ್ಕನೆಕ್ಟ್ ಆಗಿ ಐಸೋಲೇಟೆಡ್ ವರ್ಟೆಕ್ಸ್ ಆಗಿರೋದು. ಸೊ ಡಿಗ್ರಿ ವಿಲ್ ಬಿ 0, ಅಂದ್ರೆ ಯಾವುದೇ ಎಡ್ಜ್ ಕನೆಕ್ಟ್ ಆಗಿಲ್ಲ. ಸೊ ಇದರಲ್ಲಿ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು? 0. ಸೊ 0 ಈಸ್ ದ ಮಿನಿಮಮ್ ಡಿಗ್ರಿ ಡೋ ಆಫ್ ಜಿ. ಸರಿನಾ? ಸೊ ಇಷ್ಟನ್ನ ಬರೆದ್ರೆ ಸಾಕು. ಸೊ 0 ಇಸ್ ದ ಮಿನಿಮಮ್ ಡಿಗ್ರಿ ಇನ್ ದ ಗಿವನ್ ಗ್ರಾಫ್. ನೆಕ್ಸ್ಟ್ ಫೈಂಡ್ ದ ಆವರೇಜ್ ಡಿಗ್ರಿ. ಆವರೇಜ್ ಡಿಗ್ರಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ? 5th ಸ್ಟೆಪ್ ಅಲ್ಲಿ ಆವರೇಜ್ ಡಿಗ್ರಿಯನ್ನ ಕಂಡುಹಿಡಿಯೋದಕ್ಕೆ ಕೇಳಿದ್ದಾರೆ. ಆವರೇಜ್ ಡಿಗ್ರಿ ವಿಲ್ ಬಿ ಈಕ್ವಲ್ ಟು ಸಮೇಷನ್ ಆಫ್ ಡಿಗ್ರಿ ಆಫ್ ಆಲ್ ದಿ ವರ್ಟಿಸಸ್. ಎಲ್ಲ ವರ್ಟೆಕ್ಸ್ಗಳ ಡಿಗ್ರಿ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ವರ್ಟಿಸಿಸ್. ಸರಿನಾ? ಸೊ ಟೋಟಲ್ ಡಿಗ್ರಿ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ವರ್ಟಿಸಿಸ್. ಸೊ ಇದೇನು ತೋರಿಸ್ತಾ ಇರೋದು? ಕಾರ್ಡಿನಾಲಿಟಿ ಆಫ್ ವಿ ಅಂತಂದ್ರೆ ಎಷ್ಟು ವರ್ಟೆಕ್ಸ್ಗಳಿದಾವೆ ಅಂತ. ಸೊ ಟೋಟಲ್ ಏನಾಗುತ್ತೆ? ಆ್ಯಡ್ ಮಾಡಿ. 1 + 3 + 3 + 1 + 4 + 0 ಹೋಲ್ ಡಿವೈಡೆಡ್ ಬೈ ಟೋಟಲ್ ಎಷ್ಟು ವರ್ಟೆಕ್ಸ್ಗಳು ನನಗಿರೋದು? ಟೋಟಲ್ 6 ನಂಬರ್ ಆಫ್ ವರ್ಟಿಸಿಸ್ ನನಗಿರೋದು. ಸೊ ವ್ಯಾಲ್ಯೂ ಏನಾಗುತ್ತೆ? 1 + 3 is 4 4 + 3 is 7 7 + 1 is 8 8 + 8 will be equal 8 + 4 will be 12 12/6 ಅಂತ ಅಂದ್ರೆ 2. So 2 is the average degree. Next, draw the 2 vertex disjoint subgraph. ಡಿಸ್ಜಾಯಿಂಟ್ ಸಬ್ಗ್ರಾಫ್ ಅಂತ ಅಂದ್ರೇನು? ಒಂದು ಎಡ್ಜನ್ನ ನಾನು ತೆಗೆದಾಕ್ತಾ ಇದ್ದೀನಿ ಅಂತಂದ್ರೆ ಅದು ಡಿಸ್ಕನೆಕ್ಟ್ ಆಗ್ಬಿಡುತ್ತೆ, ಹೊಸ ಸಬ್ ಗ್ರಾಫ್ ಆಗಿ ಫಾರ್ಮ್ ಆಗುತ್ತೆ ಅಂತ. ಸೊ ನೋಡಿ ಇಲ್ಲಿ ಇವಾಗ ನಾನು V2 V3 ಮಧ್ಯೆ ಇರುವಂತ ಎಡ್ಜನ್ನ ಏನಾದರೂ ತೆಗೆದಾಕಿದ್ರೆ ಇದು ಸ್ಟಿಲ್ ಕನೆಕ್ಟೆಡ್ ಆಗಿದೆ, ಡಿಸ್ಕನೆಕ್ಟ್ ಆಗಿಲ್ಲ. ಸರಿನಾ? ಸೊ ಇವಾಗ ನಾನು V5 ಅನ್ನ ತೆಗೆದಾಕಿದ್ರು ಕೂಡ ಕನೆಕ್ಟೆಡ್ ಆಗೇ ಇದೆ, ಏನು ಚಿಂತೆ ಇಲ್ಲ. V6 ಹತ್ರ ನನಗೆ ಎಡ್ಜೇ ಇಲ್ಲ. V4 ಮತ್ತೆ V3 ಮಧ್ಯೆ ಇರುವಂತ ಎಡ್ಜನ್ನ ನಾನು ಏನಾದ್ರೂ ತೆಗೆದಾಕಿದ್ರೆ ಇದೇ ಸಪರೇಟ್ ಆಯ್ತು, ಇದೇ ಸಪರೇಟ್ ಆಯ್ತು. ಸೊ ಏನಾಯ್ತು? ಡಿಸ್ಜಾಯಿಂಟ್ಸ್ ಆದಂಗಾಯ್ತು. ಸೊ ನಾನೇನಂತ ಬರೀಬಹುದು? ಸೊ ಇದನ್ನ 6th ಅಂತ ಬರೀತಾ ಹೋಗ್ತೀನಿ. ಸರಿನಾ? ಇಲ್ಲೇನು 6th ಅಂತ ಇಲ್ಲ. ಸೊ ಇದಕ್ಕೆ ಬರೀತಾ ಹೋಗೋಣ ಬೇಕಾರೆ. ಇಲ್ಲಿ ಬರೀ ಡ್ರಾಯಿಂಗ್ ದ 2 ವರ್ಟೆಕ್ಸ್ ಡಿಸ್ಜಾಯಿಂಟ್ಸ್. ಸೊ ಮೊದಲನೇದಕ್ಕೆ ವರ್ಟೆಕ್ಸ್ ಯಾವ್ದು ಯೂಸ್ ಮಾಡ್ತಾ ಇರೋದು ನಾವು? ವರ್ಟೆಕ್ಸ್ ಈಸ್ ಬಿಟ್ವೀನ್ V3 ಅಂಡ್ V4. ಸೊ V3 ಮತ್ತೆ V4 ಮಧ್ಯೆ ಇರುವಂತ ವರ್ಟೆಕ್ಸ್. ಸೊ ಎಡ್ಜ್ ಅದ್ರ ಮಧ್ಯೆ ಇರೋದು ಯಾವುದು? ಎಡ್ಜ್ ಈಸ್ V3 V4, ಕಾಮ ಹಾಕ್ಬಾರ್ದು. ಸರಿನಾ? V3 V4 ಅನ್ನೋ ಒಂದು ಎಡ್ಜ್. ನೆಕ್ಸ್ಟ್ ಎರಡನೇದಕ್ಕೆ ಬರೋಣ.
ಎರಡಲ್ವಾ ಬರೆಯೋದಕ್ಕೆ ಹೇಳಿರೋದು, ಅದಕ್ಕೋಸ್ಕರ. ಸೊ ವರ್ಟೆಕ್ಸ್ ಯಾವುದನ್ನ ಯೂಸ್ ಮಾಡ್ಬೋದು, ಸೊ ಇಲ್ಲಿರುವಂಥ ಎಡ್ಜನ್ನು ತೆಗೆದ್ರೂ ಕೂಡ ಏನಾಗುತ್ತೆ, ಇದು ಸಪ್ರೇಟ್ ಆಗಿ ಹೋಗ್ಬಿಡುತ್ತೆ. ಸೊ ಏನಂತ ಬರೀಬೋದು, V1 V4. ಸೊ ವರ್ಟಿಸಿಸ್ ಆರ್ V1 and V4 and the edge is V1 V2. ಸೊ ಇದನ್ನ ಬೇಕಾದ್ರೆ ನೀವು H1 is equal to V3 ಮತ್ತೆ V4 ವರ್ಟಿಸಿಸ್ಗಳನ್ನು ಯೂಸ್ ಮಾಡಿದ್ದೀವಿ. ನೆಕ್ಸ್ಟ್ ಎಡ್ಜ್ ಯಾವುದು, V3 V4, ಸರಿನಾ, V3 V4. ಸೊ ಇದು ಯಾವ ಫಾರ್ಮೆಟಲ್ಲಿ ಆಯಿತು ಅಂತಂದರೆ G is equal to V, E ಫಾರ್ಮೆಟ್. ಯಾವ ವರ್ಟಿಸಿಸ್ ಯೂಸ್ ಮಾಡಿರೋದು, ಯಾವ ಎಡ್ಜಸ್ಗಳನ್ನು ಯೂಸ್ ಮಾಡಿದ್ದೀವಿ ಅಂತ, ಸರಿನಾ. ನೆಕ್ಸ್ಟ್ H2 ಅಂತ ಬರೆಯೋಣ. H2 ವಿಲ್ ಬಿ ಈಕ್ವಲ್ ಟು ಯಾವ ವರ್ಟಿಸಿಸ್ ಯೂಸ್ ಮಾಡಿರೋದು, V1 V2. ನೆಕ್ಸ್ಟ್ ಯಾವ ಎಡ್ಜ್ ಯೂಸ್ ಮಾಡಿರೋದು, V1 V2, ಸರಿನಾ. ಸೊ ಇಷ್ಟನ್ನ ಬರೆದ್ರೆ ಸಾಕು. ನೀವು ಲಾಸ್ಟಲ್ಲಿ ಏನು ಮಾಡಿ ಅಂತಂದರೆ ಇದ್ರ ಕೆಳಗಡೆಗೆ ಅಂತಂದರೆ ಈ ಒಂದು ಏನು ಬರ್ದಿದ್ದೀರಲ್ಲ ಇದ್ರ ಕೆಳಗಡೆ V3 ಮತ್ತು V4 ಮಧ್ಯೆ ಇರುವಂಥ ಎಡ್ಜನ್ನು ತೆಗೆದುಬಿಟ್ಟು ಇದೊಂದು ಸಪ್ರೇಟು, ಸೊ ಈ ಥರ ಬಿಡಿಸ್ಬಿಡ್ರಿ, ಸರಿನಾ. ಆ ಒಂದು ಎಡ್ಜ್ ತೆಗೆದ್ರೆ ಈ ಥರ ಆಗುತ್ತಲ್ವಾ, ಸೊ ಈ ಥರ ಬಿಡಿಸಿ. ನೆಕ್ಸ್ಟ್ ಆ ಸೈಡ್ ಏನು ಮಾಡಬೇಕು, ಎರಡನೇದಕ್ಕೆ ಈ ಒಂದು ಎಡ್ಜನ್ನು ತೆಗೆದುಬಿಟ್ಟು ಸಪ್ರೇಟಾಗಿ ಬಿಡಿಸಿ. ಸೊ ಅವಾಗ ಏನಾಗುತ್ತೆ, ಟೂ ವರ್ಟೆಕ್ಸ್ ಡಿಸ್ಜಾಯಿಂಟ್ ಸಬ್ಗ್ರಾಫ್ ಆಫ್ G ಅನ್ನ ಬಿಡಿಸ್ದಂಗೆ ಆಗುತ್ತೆ, ಸರಿನಾ. ಸೊ ಒಂದ್ಸಲಿ ಈ ಎಡ್ಜನ್ನು ತೆಗಿರಿ, ಇನ್ನೊಂದ್ಸಲಿ ಈ ಎಡ್ಜನ್ನು ತೆಗೆದು ಬರೋದ್ರಾಯ್ತು. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡಿದ್ರೆ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ಡಿಫ್ರೆಂಟ್ ಪ್ರಾಬ್ಲಮ್ಸ್ಗಳು ಬರ್ತವೆ, ಅವೆಲ್ಲವೂ ಕೂಡ ಪ್ಲೇ ಲಿಸ್ಟಲ್ಲಿ ಸಿಗ್ತಾ ಹೋಗುತ್ತೆ, ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಪ್ಲೇ ಲಿಸ್ಟ್ ಲಿಂಕು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.